ಇರಾನ್ ಮತ್ತು ಅಮೆರಿಕದ ನಡುವಿನ ಯುದ್ಧ ಕೊನೆಗಾಣುವ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಟೈಮ್ ಮೇಲೆ ಅಲ್ಟಿಮೇಟಮ್ ಮೇಲೆ ಅಲ್ಟಿಮೇಟಮ್ ಅಂತಂದ್ರೆ ಗಡುವು, 3 ದಿನ ಗಡುವು ನಿಮ್ಗೆ, 4 ದಿನ ಗಡುವು ನಿಮ್ಗೆ, 5 ದಿನ ಗಡುವು ನಿಮ್ಗೆ, 1 ತಿಂಗಳ ಗಡುವು ನಿಮ್ಗೆ ಅಂತ ಗಡುವು ಮೇಲೆ ಗಡುವು ಕೊಡ್ತಾ ಇದ್ದಾರೆ ಟ್ರಂಪ್. ಆದ್ರೆ ಇರಾನ್ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ಕಡೆ ಭಾರತದ ಪರಿಸ್ಥಿತಿ ಅಂತೂ ನಾವು ಇನ್ನೂ ಎಲ್ಲಿಗೆ ಹೋಗ್ಬಿಡ್ತೀವೋ ಅನ್ನುವಂತ ಭಯ ಮತ್ತು ಆತಂಕ ಶುರುವಾಗ್ತಾ ಇದೆ. ಜಸ್ಟ್ ನಮ್ಗೆ ಎಲೆಕ್ಷನ್ ಮುಗಿಯೋವರೆಗೂ, ಮತದಾನ ಮುಗಿಯೋವರೆಗೂ ಮಾತ್ರ ಉಸಿರಾಡಕ್ಕೂ ಟೈಮ್, ಆಮೇಲೆ ಗ್ಯಾರಂಟಿ ನಮ್ ಕತ್ತಿಚ್ತಾರೆ. ಬೆಲೆ ಏರಿಕೆಯ ಬಿಸಿ ನಮ್ಮನ್ನ ಇನ್ನಿಲ್ಲದಂತೆ ಕಾಡುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ದೊಡ್ಡ ಯುದ್ಧ ನಡೀತಾ ಇದ್ರೆ, ಇಲ್ಲಿ ದಾವಣಗೆರೆಯಲ್ಲಿ ಪಂಚಮಸಾಲಿ ಪೀಠ, ಹರಿಹರ ಪೀಠದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಯುದ್ಧ ನಡೀತಾ ಇದೆ. ಒಬ್ರಿಗೊಬ್ರು ಚಪ್ಪಲಿ ಹಿಡಿದು ಜಗಳ ಆಡುವಷ್ಟರ ಮಟ್ಟಿಗೆ ಪಂಚಮಸಾಲಿ ಸಮುದಾಯದ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕ್ತಾ ಇದ್ದಾರೆ. ಇನ್ನು ನಾನ್ ಕಿಂಗ್ ಆಗ್ಬೇಕು ಅಂತ ಗಡುವು ಮೇಲೆ ಗಡುವು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬಟ್ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ತಾ ಇದೆಯಾ? ಐ ಡೋಂಟ್ ನೋ.